ನಾವಿಲ್ಲಿ ಕೇಳಲಿಕ್ಕೆ ಬಂದಿರೋದು ನ್ಯಾಯ. ನಮಗೆ ನ್ಯಾಯ ಬೇಕು ಅಷ್ಟೇ. ಆದ್ರೆ ನ್ಯಾಯ ಯಾರು ಕೊಡಬೇಕು? ಸರ್ಕಾರ ಕೊಡಬೇಕು. ಅದು ಅವರ ಧರ್ಮ. ಸರ್ಕಾರ ನ್ಯಾಯ ಕೊಡಲಿಲ್ಲ ಅಂದ್ರೆ ಯಾರಿಗಾದ್ರೂ ವಿರೋಧ ಪಕ್ಷದವರು ಏನ್ ಮಾಡಬೇಕು? ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ನಾವಿಲ್ಲಿ ಬಂದಿರೋದು. ಆದ್ರೆ ನಾವು ನ್ಯಾಯ ಕೊಡ್ರಿ ಅಂದ್ರೆ ಎಳ್ನೀರು ಕೊಡ್ತೀವಿ, ನ್ಯಾಯ ಕೊಡ್ರಿ ಅಂದ್ರೆ ಇಲ್ಲ ಕಾಫಿ ಟೀ ಕೊಡ್ತೀವಿ, ಅರೆ ನ್ಯಾಯ ಕೊಡ್ರಿ ಇಲ್ಲ ಮಜ್ಜಿಗೆ ಕೊಡ್ತೀವಿ. ಅರೆ ಅಣ್ಣ ಪ್ರಿಯಾಂಕಾ, ನಿನ್ನಂತವರನ್ನ ಬಹಳ ಜನ ನೋಡಿದೆ ಈ ದೇಶ. ಅಲ್ಲಪ್ಪ, ನಿಮ್ ಮನೆಯಲ್ಲಿ ಏನ್ ಸಂಬಂಧ ಮಾಡಕ್ ಬರ್ತಾ ಇದ್ದೀವ ನಾವು? ನಾವು ಪ್ರಾಣ ಕಳ್ಕೊಂಡವರ ಕಡೆ, ನೀವು ಪ್ರಾಣ ಕಳೆದವರ ಕಡೆ. ಇದೆಂದಾದ್ರೂ ಸಂಬಂಧ ಆಗತ್ತಾ ಅಣ್ಣ? ನಿನಗೊಂದು ನಾಚಿಕೆ ಆಗಲ್ವಾ? ಒಬ್ಬ ಮಂತ್ರಿಯಾಗಿ ಹೋಗ್ಲಿ ಬಿಡು, ನಾವು ಇವಾಗ ಬರ್ತೀವಿ ನಿಮ್ಮ ಮನೆಗೆ, ನೀ ಇದೆಯಾ ಅಲ್ಲಿ? ಬೀಗ ಜಡ್ದು ಬೆಂಗಳೂರಲ್ಲಿ ಸೇರ್ಕೊಂಡಿದ್ಯಲ್ಲಣ್ಣ. ಬೀಗ ಇಲ್ಲಿ ಬೀಗ ಹಾಕಿ ಯಾರೋ 4 ಜನರನ್ನ ಅಲ್ಲಿ ನಿಲ್ಸಿ ನಾವು 20,000 ಜನ ಬರ್ತೀವಿ ಅಂದ್ರೆ ಅಲ್ಲಿ ಬರೀ 20 ಎಳ್ನೀರು ಇಟ್ಕೊಂಡು ಕೊಡ್ತಾವ್ರೆ. ಟಿವಿನಲ್ಲಿ ನೋಡಿದೆ ನಾನು. ಏನ್ ತೀರ್ಥ ಕೊಡಕ್ ಇಟ್ಟಿದ್ದೀರಿ? ಏನ್ ದೇವಸ್ಥಾನ ಅದು? ನಾವು ದೇವಸ್ಥಾನಕ್ಕೆ ಬರ್ತೀವಿ, ತೀರ್ಥ ಕೊಡಿ ಅಂದ್ವಿ. ಹೌದು, ಏನಕ್ಕಪ್ಪ ಅಷ್ಟು ಪೊಲೀಸ್ ರಕ್ಷಣೆ ಹಾಕೊಂಡು ಕೂತಿದ್ರಿ? ನಾವು ಸುಪಾರಿ ಕೊಡೋರು ಅಲ್ಲ, ಬಂದ್ ಮೇಲ್ ಬೀಳೋರು ಅಲ್ಲ. ನ್ಯಾಯ ಕೊಡ್ರಿ ಅಂತ ಇಲ್ಲಿ ಕೇಳ್ತಾ ಇದ್ದೀವಿ. ನೋಡಿ, ನಾನು 7 ಪುಟ ಡೆತ್ ನೋಟ್ ಇದೆ. ಎಲ್ಲ ನಮ್ಮ ಮುಖಂಡರು ಒಂದೊಂದು ವಿಷಯ ಹೇಳ್ಬಿಟ್ಟಿದ್ದಾರೆ. ನಾನು ಮತ್ತೆ ಹೇಳಕ್ ಹೋಗಲ್ಲ ಅದನ್ನ. ಅದ್ರ ಒಂದು ತಿಳ್ಕೊಳ್ಳಿ, ಇದರಲ್ಲಿ ಪ್ರಸ್ತಾಪ ಆದಾಗ ನಿಮ್ಮ ಹೆಸರು ಇದೆಯಾ ಇಲ್ವೋ? ಪಾಪ ಮುಖ್ಯಮಂತ್ರಿ ಹೇಳಿದ್ರು ಅದರಲ್ಲಿಲ್ಲ ಅಂದ್ರು, DK ಶಿವಕುಮಾರ್ ಅವರು ಹೇಳಿದ್ರು ಅದರಲ್ಲಿಲ್ಲ ಅಂದ್ರು. ನಾವೇನ್ ಮಾಡಿದ್ವಿ? ಜೆರಾಕ್ಸ್ ಮಾಡಿ ಅದನ್ನು ಹೈಲೈಟ್ ಮಾಡಿ, ಪಾಪ ಮುಖ್ಯಮಂತ್ರಿಗಳು ಕುರುಡ್ರು, ಉಪಮುಖ್ಯಮಂತ್ರಿಗಳು ಕುರುಡ್ರು, ರಾಹುಲ್ ಗಾಂಧಿ ಅವರು ಕುರುಡ್ರು, AICC ಅಧ್ಯಕ್ಷರು ಕುರುಡ್ರು, ಹೈಲೈಟ್ ಮಾಡಪ್ಪ, ಹೈಲೈಟರ್ ಹಾಕಿ ನಾವೆಲ್ಲ ಸೇರಿ ಅವ್ರಿಗೆ ಪೋಸ್ಟಲ್ ಕಳಿಸ್ಬಿಟ್ಟಿದೀವಿ, ಓದ್ಕೊಳ್ರಿ ಅಂತ. ಅಪ್ಪ ಓದ್ಕೊಳಕ್ ಅವ್ರಿಗೆ ಟೈಮ್ ಸಿಕ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಪತ್ರಿಕೆಯವ್ರ ಮುಂದೆನೂ ಇಳಿದು ತೋರಿಸಿದ್ದೀವಿ. ಅದನ್ನ ಹೈಲೈಟ್ ಮಾಡಿ ಹೇಳಿದ್ದಾರೆ. ಇದರಲ್ಲಿ 8 ಹೆಸರುಗಳಿದೆ. ನಮ್ಮ CT ರವಿ ಅವರು ಇಲ್ಲೇ ಕೊಡ್ತಾವ್ರೆ. ಅದೇನೋ ಕೌನ್ಸಿಲ್ ಅಲ್ಲಿ ಯಾರೋ ಏನೋ ಅಂದ್ರಂತವ್ರು, ನನಗೆ ಕೇಳಿಸ್ಲೇ ಇಲ್ಲ ಅದೇನು ಅಂದ್ರು ಅಂತ. ಅವ್ರು ಯಾರೋ ಏನೋ ಅಂದ್ರು ಅನ್ಕೊಂಡು ಅವ್ರು ಓಡೋದ್ರು. ಅದಕ್ಕೆ ಉತ್ತರ ಇವರು ಕೊಡ್ಬೇಕಾಗಿಲ್ಲ, ನಾನು ಕೊಡ್ಬೇಕಾಗಿಲ್ಲ. ಇದಕ್ಕೆ ಸದನದಲ್ಲಿ ಏನಾದ್ರೂ ಆದ್ರೆ ನಮ್ಮ ಸಭಾಪತಿಗಳು ಕೊಡ್ಬೇಕು. ಅವರು ಅಲ್ಲಿ ಏನು ಅಂದೇ ಇಲ್ಲ ಅಂತ ಅವ್ರು ಹೇಳ್ಬಿಟ್ರು. ಇಷ್ಟಾದ್ಮೇಲೆ ನಿಮ್ಗೆ ಇನ್ನೇನಪ್ಪ FIR ಹಾಕ್ಬಿಟ್ರು. ಅರ್ಧ ಗಂಟೆನೂ ಆಗಲ್ರಿ, ಇನ್ನು ವಿಧಾನಸೌಧದಲ್ಲೇ ಇದ್ದೀವಿ ನಾವು, ಎತ್ತಾಕೊಂಡು ಹೋಗ್ಬಿಟ್ರು. ರಾತ್ರಿ ಎಲ್ಲ ಹಳ್ಳ ದಿನ್ನೆ ಗುಡ್ಡ ಬೆಟ್ಟ ಎಲ್ಲ ಸೂಚಿಸ್ಬಿಟ್ರು. ಅದೇನೋ ಕಬ್ಬಿನ ಗದ್ದೆಗೂ ಕರ್ಕೊಂಡು ಹೋಗ್ಬಿಟ್ರು. ನಮ್ ಕಡೆ ಸ್ವಲ್ಪ ಹೇಳ್ತಾರೆ, ಏನಾದ್ರೂ ಆದ್ರೆ ಶೆಡ್ಗೆ ಹೋಗೋಣ ಬಾ ಅಂತ. ನಮ್ಮಲ್ಲಿ ಈಗ ಬಹಳ ರೂಢಿಯಲ್ಲಿರೋ ಮಾತು ಶೆಡ್ಗೆ ಹೋಗೋಣ ಮತ್ತೆ ಅಂತ. ಹಂಗೆ ಎಲ್ಲೆಲ್ಲಿ ಶೆಡ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ಆದ್ರೆ ಇಲ್ಲಿ ಆಗ್ಲೇ ಅದು 8-10 ದಿವಸ ಆಗೋಯ್ತು, ಇಂಥ ಅಪಾದನೆ ಬಂದಿದೆ. FIR ಏನೋ ನಿನ್ನೆ ಹಾಕಿದ್ರು ಅಂತೇನೋ ಬರ್ತಾ ಇತ್ತು. ಆದ್ರೆ ಅವ್ರು ನಿಮ್ಗೆ ಸಿಕ್ಕಿಲ್ವಾ? ಪೊಲೀಸ್ ಸಾಹೇಬ್ರೆ, ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ 30 ವರ್ಷ ಪರ್ಮನೆಂಟ್ ಆಗಿ ಅಧಿಕಾರ ಕೊಟ್ಟವ್ರೆ ನಿಮಗೆ. ಪೊಲೀಸ್ ಸಾಹೇಬರುಗಳೇ, ರಾಜಕಾರಣಿಗಳಿಗೆ 5 ವರ್ಷ ಕೊಡ್ತಾರೆ. ನಾವು ಬರ್ತೀವಿ ಹೋಗ್ತೀವಿ, ಬರ್ತೀವಿ ಹೋಗ್ತೀವಿ, ಅಷ್ಟೇ ನಮ್ದು. ನೀವು ಪರ್ಮನೆಂಟ್ ಆಗಿರ್ತೀರಿ. ಆದ್ರೆ ಅಧಿಕಾರ ಚಲಾಯಿಸಿ ಗುಲಾಮಗಿರಿ ಮಾಡಬೇಡಿ. ಯಾರ್ದು ಗುಲಾಮಗಿರಿ ಮಾಡಬೇಡಿ. ನಿಮ್ ಬಗ್ಗೆ ಬಹಳ ಗೌರವ ಇದೆ ನಮಗೆ.
ನೀವು ಮಾಡೋ ಗುಲಾಮಗಿರಿಯಿಂದ ದೇಶದ ವ್ಯವಸ್ಥೆ ಕೆಡ್ತದೆ. ಇವತ್ತಿನ ದಿವಸ ನಿಮ್ಮ ಅಧಿಕಾರ ಚಲಾಯಿಸ್ಲಿಕ್ಕೆ ನಿಮ್ಗೆ ಆಗಿಲ್ಲ ಅಂತಂದ್ರೆ ಕಿತ್ತು ನಿಮ್ಮ ಬಟ್ಟೆ ಒಗೆದು ಮನೆಗೆ ಹೋಗ್ರಿ. ನೀವು ಯಾಕೆ ಬೇಕಿಂತ ಗುಲಾಮಗಿರಿ? ಏನ್ ಎದುರ್ತೀರಿ ಅವ್ರಿಗೆ? ಏನಕ್ಕೆ ಎದುರ್ತೀರಿ ಅವ್ರಿಗೆ? ನಾನ್ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆ ಮನೆ ಹೋಗಿ ನೋಡಿದ್ದೇನೆ. ನಾವು ಪಾಂಚಾಳ ಅವರ ಮನೆ ಬಹಳ ನೋವಾಗತ್ರಿ. ಬಹಳ ಜನ ಹೇಳಿರೋದ್ರಿಂದ ಅದನ್ನ ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ. ಅವರಿಗೆ ನ್ಯಾಯ ಕೊಡಬೇಕಾಗಿದೆ. ಸಿಬಿಐ ನಾವು ಕೇಳಲಿಲ್ಲ ಮೊದಲು. ಸ್ವಾಮಿ, ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ನ್ಯಾಯ ಸಿಗಲಿಲ್ಲ. ನನ್ನ ತಮ್ಮನನ್ನು ಉಳಿಸ್ಕೊಳ್ಬಹುದಾಗಿತ್ತು, ಪೊಲೀಸ್ನವರು ಸಹಕರಿಸಲಿಲ್ಲ. ಇಂಥವರನ್ನ ನೀವು ಸಿಐಡಿ ಕೊಟ್ರೆ ನಮಗೆ ನ್ಯಾಯ ಸಿಗುತ್ತಾ? ಇಲ್ಲ, ಬೇಕಾಗಿಲ್ಲ. ಅವರೇ ಹೇಳಿದ್ದು ಸಿಬಿಐ ಕೊಡಿ ಅಂತ. ಅದು ಒಂದು. ಎರಡನೇ ಕೇಸ್ ಇದೆ ಇದರಲ್ಲಿ. ಸುಪಾರಿ. ಅದೇನ್ ಸುಪಾರಿ ಅಂತ ನೀವು ಯಾರು ನಿಮ್ಮನ್ನೇನ್ ಮಾಡ್ತಾರ್ರಿ? ನೀವು ಸರಿಯಾಗಿ ನಡ್ಕೊಂಡ್ರೆ ಇದನ್ನ ತಗೊಂಡೋಗಿ ಇದದು ಈ ಬಸವರಾಜು ಹಸರಾವನಂತವ ಇವ ಕಚ್ಚಲ್ಲ, ಬದಿಯಲ್ಲ ಏನು ಮಾಡ ಇದಕ್ ತಗೊಂಡೋಗಿ ಸುಪಾರಿ ಅಂತೆ. ಆ ಚಂದು ಪಾಟೀಲ್ ಏನ್ ರೌಡಿಯ? ಏನನ್ನ ಮಾಡಿದ್ದೇನಪ್ಪ ಚಂದು ಪಾಟೀಲ್? ಆ ಸುಪಾರಿ ಅಂತೆ. ಆ ಮಣಿಕಂಠ ಹೋಗಿ ಎದುರಿಗೆ ಚುನಾವಣೆ ನಿಂತಿದ್ದಕ್ಕೆ ಸುಪಾರಿ. ಮೊದಲು ನಿಮ್ ಎದುರು ಯಾರು ನಿಲ್ಬಾರ್ದ ಸ್ವಾಮಿ? ಹೋಗಿ ಹೇಳ್ಕೊಂಡ್ರೆ. ಅದಕ್ಕೆ ನಾವ್ ಹೇಳಿದ್ದು ಗುಲ್ಬರ್ಗ ಇದೊಂದು ರಿಪಬ್ಲಿಕ್ ಆಗೋಗಿದೆ, ಸಪರೇಟ್. ಇದು ರಿಪಬ್ಲಿಕ್. ಇಲ್ಲಿ ನ್ಯಾಯ ಇಲ್ಲ, ನೀತಿ ಇಲ್ಲ, ಧರ್ಮ ಇಲ್ಲ. ಅವ್ರು ಹೇಳಿದ್ದೇ ನ್ಯಾಯ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇವತ್ತು ನಾನು ಹೇಳ್ತೇನೆ, ಸುಪಾರಿ ಇದೆಯಲ್ಲ, ಇಲ್ಲಿ ಸೋಲಾಪುರದ ಹೆಸರುಗಳಿವೆ. ಸಿಐಡಿನವರಲ್ಲಿ ಹೋಗಕ್ಕಾಗೋದಿಲ್ಲ. ಸಿಬಿಐ ಕೊಟ್ರೇನೆ ಆ ಕೇಸನ್ನ ಇವತ್ತು ಕಂಡುಹಿಡಿಯಕ್ಕಾಗೋದು. ಇಲ್ಲಂತಂದ್ರೆ ಆಗೋದು. ಅದರಿಂದ ಕೊಡ್ಲೇಬೇಕು. ಎಲ್ಲರೂ ಇಷ್ಟೇ ಕೇಸ್ ಹೇಳಿದ್ರು ನಿಮ್ಗೆ. ಎರಡೇ. ಇನ್ನೊಂದಿದೆ ಈ ಲೆಟರ್ ಅಲ್ಲಿ, ಹನಿ ಟ್ರ್ಯಾಪ್ ಅಂತ ಕೇಳಿದ್ದೀರಾ? ಹನಿ ಅಂದ್ರೆ ಬಹಳ ಸ್ವೀಟ್ ಆಗಿರುತ್ತೆ, ಅದಲ್ಲ. ಇದು ಟ್ರ್ಯಾಪ್, ಹನಿ ಟ್ರ್ಯಾಪ್ ಅಂತೆ. ಆ ಮೊನ್ನೆ ಪೊಲೀಸ್ನವ್ರನ್ನೇ ಯಾರೋ ಟ್ರ್ಯಾಪ್ ಮಾಡ್ಬಿಟ್ಟವ್ರೆ. ಆ ಕೇಸು ಇದೆ ಇದರಲ್ಲಿ. ಈ ಸಚಿವರು ಎಷ್ಟ್ರಿ ಅವರಿಗೆ ಬಿರುದುಗಳು? ಸುಪಾರಿ ಸಚಿವ, ಹನಿ ಟ್ರ್ಯಾಪ್ ಸಚಿವ. ಈಗ ಎಳ್ನೀರು ಮಜ್ಜಿಗೆಗೆ ಬಂದ್ಬಿಟ್ಟಿದ್ದಾರೆ ಅವರು. ಎಳ್ನೀರು ಮಜ್ಜಿಗೆಗೆ. ಅಣ್ಣ, ಇದೆಲ್ಲ ಬೇಕಾಗಿಲ್ಲ. ಆ ಡಿಗ್ರಿಗಳು ಡಬಲ್ ಡಿಗ್ರಿಗಳು ಮಾಡಿದಾರಲ್ಲ, ಅವ್ರ ಮನೆ ಹಾಳಾಗ್ತಾ ಇದೆ. ನ್ಯಾಯ ಕೊಡಿಸಿ ಬಿಟ್ಬಿಡಿ. ಅವ್ರು ಯಾರು 8 ಜನರು FIR ಹಾಕಿದ್ದಾರೆ, ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಿ? ಆ ಪೊಲೀಸ್ನವ್ರಿಗೆ ಹೇಳಿ. ಅವರೆಲ್ಲ ಅವ್ರ ಹತ್ರನೇ ಇದ್ದಾರೆ ಈಗಲೂ. ನಮ್ ಸಿಟಿ ರವಿ ಯಾರು ಹೇಳಿದ್ರಲ್ಲ, ಈಗ ಪರಶುರಾಮ್ ಅವರು PSI ಯಾಕೆ ಸೂಸೈಡ್ ಮಾಡ್ಕೊಂಡ್ರು? ಚಂದ್ರಶೇಖರ್ ಯಾಕೆ ಮಾಡ್ಕೊಂಡ್ರು? ಸೂಸೈಡ್ ಮಾಡ್ಕೊಂಡಾಗ ಪರಶುರಾಮ್ ಯಾರು ಅಲ್ಲ, ನಿಮ್ಮದೇ ಸಮಾಜ, ನಮ್ಮದೇ ಸಮಾಜ. ಆತನಿಗೆ ಶಾಸಕರು ನನಗೆ ಕಾರಣ ಈ ಸಾವಿಗೆ ಅಂತೇಳಿ ಅವ್ರು ಇಟ್ಟೋದ್ರೆ, ಯಾರ್ಯಾರು ದಲಿತ ಸಂಘಟನೆಗಳಲ್ಲಿ ಹೋರಾಟ ಮಾಡ್ತಾ ಇದ್ರೆ ಪ್ರಿಯಾಂಕಾ ಅವರು ಈ ಕಡೆಯಿಂದ ಫೋನ್ ಮಾಡಿ ಲೀಡರ್ಗಳಿಗೆ ಹೇಳ್ತಿದ್ರಂತೆ, ನೀವು ಹೋರಾಟ ಮಾಡಿಬಿಡ್ರಿ, ಬಿಟ್ಬಿಡ್ರಿ. ಯಾಕೆ? ಈಗಲೂ ನೀವು ಅದೇ ಮಾಡ್ತಾ ಇರೋದು. ನಿಮ್ಮಿಂದಾಗಿ ಬೀದರ್ನಿಂದ ಹೊಸಪೇಟೆವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ದಲಿತ ಲೀಡರ್ ತಲೆ ಎತ್ತಲಿಕ್ಕಾಗಿಲ್ಲ ರೀ. ಹೇಳ್ರಿ, ಒಂದ್ ಹೆಸರು ಹೇಳ್ರಿ ನೀವು. ಬೀದರ್ನಿಂದ ಹೊಸಪೇಟೆವರೆಗೆ ಯಾರಾದ್ರೂ ಒಬ್ಬ ದಲಿತ ಲೀಡರ್ ಇಂದ ನಮ್ಮ ಮುಂದೆ ಬೆಳೆದಿದ್ದಾರೆ ಅಂತ ತೋರಿಸ್ಬಿಡ್ರಿ, ಹೇಳ್ರಿ ನೋಡೋಣ. ನಾವು ದಲಿತರ ದಮನ ಮಾಡಿದ್ದೀರಿ. ಯಾವ ದಲಿತ ಬೆಳಿಬಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿ ಕೊಟ್ಟಿರೋದು ಬರೀ ನಮ್ಮ ಸಂಸಾರ ಮಾತ್ರ ಉದ್ಧಾರ ಮಾಡ್ಕೊಳ್ಳಕ್ಕೆ ಅಂತಿದ್ಯಾ? ಯಾರನ್ನ ನೀವು ಉದ್ಧಾರ ಮಾಡಿದ್ರಿ? ನಾನು ಯಾರ ಬಗ್ಗೆ ಪರ್ಸನಲ್ ಆಗಿ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಕೆಣಕಿ ನಮ್ಮನ್ನ ಮಾತಾಡಿಸ್ತೀರಿ. ನಾನು ಹೇಳಿದ್ದೇನೆ,
ನಾನು ಬಹಳ ತಡ್ಕೊಳ್ಳೋನಲ್ಲ ಇದಲ್ಲ, ನಾನು ಬಹಳ ಗೌರವದಿಂದ ಹೋಗ್ತೇನೆ. ಆದ್ರೆ ಕೆಣಕಿದ್ರೆ ನಾನು ಕುಣಕದೆ ಬಿಡೋದೇ ಇಲ್ಲ. ಅದು ನನ್ನ ಜಾಯಮಾನ. ಈಗಲೂ ತಡೆ ಹಿಡಿತೀನಿ, ಇವತ್ತು ಕೂಡ ಮಾತಾಡಲ್ಲ. ಇನ್ನೂ ಸಂದರ್ಭಗಳು ಬರ್ತದೆ ನನಗೆ ಮಾತಾಡಕ್ಕೆ. ಹೋರಾಟಗಾರ ಯಾರು? ಹೋರಾಟಗಾರ ನನ್ನ ಮೈಯಲ್ಲಿ ಹೋರಾಟದ ರಕ್ತ ಹರಿತಾ ಇದೆ. ಅಣ್ಣ ಪ್ರಿಯಾಂಕಣ್ಣ, ಒಂದ್ ಎರಡು ಹೆಸರು ಹೇಳು, ಎಲ್ಲೆಲ್ಲಿ ಹೋರಾಟ ಮಾಡಿದ್ಯಾ ನೀನು ಹೇಳಣ್ಣ. ಬೀದರ್ನಿಂದ ಬೆಂಗಳೂರುವರೆಗೆ ಎಲ್ಲೆಲ್ಲಿ ಹೋರಾಟ ಮಾಡಿದ್ಯಾ ನೀನು ಹೇಳಣ್ಣ. ದೂರಾಟ ಮಾಡಿರ್ಬೋದು ನೀನು, ಹೋರಾಟ ಮಾಡಿಲ್ಲ. ನಮಗೆ ಹೇಳ್ತಾರೆ ಬಿಜೆಪಿನವ್ರಿಗೆ, ನನ್ನ ಹೆಸರು ಹೇಳ್ತಾ ಇದ್ರೆ ನಿದ್ದೆನೇ ಬರಲ್ಲ ಅವ್ರಿಗೆ ಅಂತ ಹೇಳಿದ್ಯಾ ನೀನು. ನೀನೇನ್ ನಿದ್ದೆ ಮಾತ್ರ ನಾನೇನೋ? ನಿನ್ನ ಹೆಸರು ಹೇಳೋದು ಮಾತ್ರ ನಂಗಿದ್ರೆ ನಿದ್ದೆ ಬರ್ತದೆ ಅನ್ನಕ್ಕೆ? ನಿದ್ದೆ ಮಾತ್ರನಾ? 3 ಬಾರಿ ನಾನು ಸಚಿವ, 4 ಸಾರಿ ಚುನಾವಣೆ ನಿಂತಿದ್ದೀನಿ, 1 ಸಾರಿ ಸೋತಿದ್ದೀನಿ, 3 ಬಾರಿ ನಾನು ಸಚಿವ. ನೀನು ಮೊದಲನೇ ಸಚಿವ ಆದಾಗ ಅಣ್ಣ ನಾನೇ ಕೇಳ್ಕೊಂಡೆ, ಯಾರ ಸ್ಥಾನದಲ್ಲಿ ನೀನು ಸಚಿವ ಆಗಿದ್ದು? ಸ್ವರ್ಗಸ್ಥರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನ ರಾತ್ರಿ ಹೊರದಬ್ಬಿ ಹುಲಿಯ ಮುಂದೆ ಇಲಿ. ಶ್ರೀನಿವಾಸ್ ಪ್ರಸಾದ್ ಅವರು ಈ ರಾಜ್ಯದಲ್ಲಿ ಒಂದು ಹುಲಿಗಳ ಇದ್ರು. ಆ ಜಾಗದಲ್ಲಿ ಇಲಿ ಬಂದು ಸೇರ್ಕೊಂಡಿದ್ದಲ್ವಾ? ಅವರನ್ನ ನೀವು ಎತ್ತಂಗಡಿ ಮಾಡಿಸಿದ್ದು. ಪಾಪ ಶಾಪ್ ಹಾಕಿ ಹೋದ್ರು. ಎಷ್ಟು ವರ್ಷಗಳ ಕಾಲ ಇದ್ರಿ ಆ ಜಾಗದಲ್ಲಿ. ಆದ್ರಿ 1ನೇ ಸಾರಿಗೆ ಮಂತ್ರಿ ಆದ್ರಿ. ಆಯ್ತಪ್ಪ, ಏನ್ ಬಹಳ ಮೇಧಾವಿ ಇದ್ರಿಯಾ ನೀವು? ನರೇಂದ್ರ ಸ್ವಾಮಿ ಮಳವಳ್ಳಿ ಕಾಂಗ್ರೆಸ್ ಪಕ್ಷದವರೇ, ಪರಿಶಿಷ್ಟ ಜಾತಿಯವರೇ, 3 ಸಾರಿ ಗೆದ್ದವ್ರೆ. ಮಂತ್ರಿ ಆಗವ್ರ? ತುಳಿತಾ ಇದ್ದೀರಿ ಅವ್ರನ್ನ. ಆನೇಕಲ್ ಶಿವಣ್ಣ 3 ಸಾರಿ ಗೆದ್ದವ್ರೆ, ಸೀನಿಯರ್ ಲೀಡರು. ಮಂತ್ರಿ ಆಗವ್ರ? ತುಳಿತಾ ಇದ್ದೀರಿ ಅವ್ರನ್ನ. ಎಸ್.ಎನ್. ನಾರಾಯಣ ಸ್ವಾಮಿ ಕಾಂಗ್ರೆಸ್ನವರೇ, ಬಂಗಾರಪೇಟೆ ಕೋಲಾರ 3 ಸಾರಿನೂ ಗೆದ್ದವ್ರೆ. ಅವರು ಮಂತ್ರಿ ಆಗವ್ರ? ಇಲ್ಲ. ಪ್ರಸಾದ್ ಅಪ್ಪಯ್ಯ 3 ಸಾರಿ ಗೆದ್ದವ್ರೆ. ಅವ್ರೆ ಅಂದ್ರೆ ಇವರೆಲ್ಲರಿಗಿಂತ ಮೇಧಾವಿಗಳ ಸ್ವಾಮಿ ತಾವು. ಇಲ್ಲಿ ಬಿ.ಆರ್. ಪಾಟೀಲ್ ಅವರು ಬಹಳ ಹಿರಿಯರು. ಆದ್ರ ನಿಮ್ಮನ್ನ ಇವರು ಬಿಟ್ಟೋಗಿದ್ದಕ್ಕೆ ಮನೆ ಗುತ್ತೇದಾರರು ಏನೋ ಕಾರಣಕ್ಕೆ ವಾಪಸ್ ಬಂದವ್ರೆ. ಪಾಪ ಮನಸ್ಸಿಲ್ದೇನು. ಇದೇ ಕಾರಣಕ್ಕೆ ನೀವು ಮಂತ್ರಿ ಆದಾಗ ಹೇಳಿದ್ರಿ, ಅದು ಜಾತಿ ಕೋಟಾದಲ್ಲಿ ಆಗವ್ರೆ ಅವರು ಅಂತ. ಮಾನ್ಯ ಖರ್ಗೆ ಅವರು, ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅವ್ರ ಬಗ್ಗೆ ನಾನು ಕೆಟ್ಟದಾಗ ಏನೂ ಮಾತಾಡೋದಿಲ್ಲ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು? ಏನಾದ್ರೂ ನಾನು ಯಾವತ್ತೂ ದಲಿತ ಲೀಡರ್ ಅಲ್ಲ, ನಾನು ಕಾಂಗ್ರೆಸ್ ಲೀಡರ್ ಅಂತ. ಸರಿ, ಒಳ್ಳೇದು, ನಾವೇನ್ ತಪ್ಪೆ ಅಂತ ಹೇಳೋಲ್ಲ. ದಲಿತ ಅನ್ನೋದಾದ್ರೆ ನನಗೆ ಮುಖ್ಯಮಂತ್ರಿನೂ ಬೇಡ ಅಂದ್ರಿ. ಮತ್ ನಿಮ್ಗೆ ಯಾಕೆ ಮುಖ್ಯಮಂತ್ರಿ ಕೊಡ್ತಾರೆ? ಹೋಗ್ಲಿ, ಅದು ಬೇಡ. ಮಗನ ಮಂತ್ರಿ ಆಗುವಾಗ ಅವನು ಜಾತಿ ಕೋಟದಲ್ಲಿ ಆಗವನಂದ್ರೆ ಅದ್ಯಾವ ಜಾತಿ? ಅದು ದಲಿತ ಅಲ್ವಾ? ಇದ್ಯಾವುದು ಡಬಲ್ ಸ್ಟ್ಯಾಂಡರ್ಡ್? ಈಗ ನಿಮಗೆ ಬೇಕಾದಾಗ ಹಿಂಗೆ, ಬೇಡದಿದ್ದಾಗ ಹಂಗೆ ಮಾಡಿದ್ರಿ. ಈಗ ನಾನು ಹೇಳ್ತೇನೆ, ಧರ್ಮಸಿಂಗ್ ಅವರು ನೀವು ಗಳಸ್ಯ ಕಂಠಸ್ಯ ಇದ್ದು, ಅವ್ರ ಮಗನು 3 ಸಾರಿ ಗೆದ್ದಿದ್ದಾನಪ್ಪ. ಎಷ್ಟು ಸಾರಿ ಮಂತ್ರಿ ಆದ್ರಿ? ಅಜಯ್ ಸಿಂಗ್ ಇಲ್ಲ, ತೊಳೆದಾಕಿದ್ರಿ. ನೀವು ಮಾತ್ರ ಆದ್ರಿ. ಈಗ ಹೇಳ್ರಿ, ನನಗೆ ಉತ್ತರ ಕೊಡ್ರಿ. ಯಾವ ಕಾರಣಕ್ಕೆ ನೀವು 3 ಸಾರಿ ಗೆದ್ದು 3 ಸಾರಿ ಮಂತ್ರಿ ಆದ್ರಿ ಹೇಳ್ರಿ. ಎಂ.ವೈ. ಪಾಟೀಲ್ ಪಾಪ ವಯಸ್ಸಿ ಆಗೋಯ್ತು. 5 ಸಾರಿ ಗೆದ್ರು, ವಯಸ್ಸಿ ಆಗೋಯ್ತು ಅವ್ರಿಗೆ. ಅದೇನೇ ಇರಲಿ. ಈಗ ನೋಡ್ರಿ, ಇಷ್ಟೂ ಜನ ದಲಿತರು 3 ಸಾರಿ ಗೆದ್ರು ಕೂಡ ಅವ್ರಿಗೆ ಮಂತ್ರಿ ಆಗಿಲ್ಲ, ಇವರು ಮಾತ್ರ ಆಗಿದ್ದಾರೆ. ಅಂದ್ರೆ ಇದೇನ್ ಮೆರಿಟ್ ಕೋಟ ಆಯ್ತಾ ಅಥವಾ ಪೇಮೆಂಟ್ ಕೋಟ ಆಯ್ತಾ? ಅದಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರೆಗೂ ನಮಗೆ ಕೊಟ್ಟಿರ್ತಕ್ಕಂಥ ಸಾಂವಿಧಾನಿಕ ಹಕ್ಕನ್ನ ದುರುಪಯೋಗ ಪಡಿಸ್ಕೊಂಡು ಬೇರೆಯವರನ್ನೆಲ್ಲ ತುಳಿದು ಸಮಾಧಿ ಮಾಡಿ ದಲಿತರನ್ನೆಲ್ಲ ನಿಮ್ಮ ಅಂತ ಹೇಳಿದ್ದೀರಿ.
ಬೇರೆಯವ್ರ ಯಾರು ತಂದೆಗಳಿಗೆ ಹೇಳಿ ಹೆಸರು ಹೇಳಿದ್ರೆ ಸಂತೋಷ ಆಗಲ್ವ ನಮಗೆ? ನಿಮಗೆ ಮಾತ್ರ ಆಗತ್ತಾ? ಆಮೇಲೆ ಕೆಲವ್ರಿಗೆಲ್ಲ DNA ಚೆಕ್ ಮಾಡ್ಬೇಕಂದ್ರಲ್ಲ, ಯಾಕೆ ಸಮಯ? ನಿಮ್ DNA ಮಾತ್ರ ಸರಿ ಇದೆ, ಇನ್ನವ್ರಿಗೆಲ್ಲ DNA ಸರಿ ಇಲ್ಲ ಅಂತಲ್ಲ, ಏನೋ ಡೌಟ್ ಇದೆ ಅವ್ರಿಗೆ ಪಾಪ. ಸತ್ಯ ಹೊರಗೆ ಬಂದ್ಬರ್ತದೆ. ಮಂಪರ ಪರೀಕ್ಷೆ ಮಾಡಿಸ್ಬೇಕು. ಒಂದು ವಿಷಯವನ್ನು ತಿಳ್ಕೊಳ್ಳಿ, ನಿಮ್ಮ ಆಸ್ತಿ ನಾವು ತಗೊಂಡೋಗಕ್ ಬಂದಿಲ್ಲ. ನೀವೇನ್ ಮಾಡಿದ್ದೀರೋ ಮಾಡ್ಕೊಳ್ಳಿ, ಅದು ಜನ ತೀರ್ಮಾನ ಮಾಡ್ತಾರೆ. ಈ ಕರ್ನಾಟಕದಲ್ಲಿ, ಅದರಲ್ಲೂ ಈ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಮೇಲೆ ಯಾಕೆ ಬಂದಿಲ್ಲ ಅಂದ್ರೆ ಅದಕ್ಕೆ ಉತ್ತರ ನಿಮ್ಮ ಹತ್ರ ಇದೆ, ನೀವು ಕೊಡ್ಬೇಕು. ಇವತ್ತೆಲ್ಲ ನಮ್ಗೆ ಸಾಕಪ್ಪ, ಯಾಕೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಭಯಭೀತರಾಗಿ ಇದ್ದಾರೆ. ಅದರಿಂದಾಗಿ ರಾಜಕೀಯವಾಗಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮ್ಮವ್ರು ಯಾರು ಮುಂದೆ ಬರಲಿಕ್ಕೆ ಆಗಿಲ್ಲ. ಅದಕ್ಕೆ ಅವರ ವಾಯ್ಸ್ ಆಗಿ ನಾವು ಬಂದಿರೋದು, ಅವರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡ್ಲಿಕ್ಕೆ ನಾವು ಬಂದಿರೋದು. ಯಾರು ತೊಂದರೆಯಲ್ಲಿದ್ದಾರೋ ಅವರ ತೊಂದರೆಯಿಂದ ಅವ್ರನ್ನ ಹೊರತರಲಿಕ್ಕೆ ನಾವು ಬಂದಿರೋದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಿಮ್ಮ ಈ ದುರಾಡಳಿತವನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಈಗಾಗಲೇ ಅದಕ್ಕೆ ಜಾತಿ ಬಣ್ಣ ಕಟ್ಟಲಿಕ್ಕೆ ಶುರು ಮಾಡಿದ್ದೀರಿ ಕೆಲವು ಕಡೆ. ಇಲ್ಲಿ ಜಾತಿಯೂ ಇಲ್ಲ, ಇಲ್ಲಿ ಧರ್ಮವೂ ಇಲ್ಲ, ಇಲ್ಲಿ ಮಾನವೀಯತೆ ಮಾತ್ರ ಇರತಕ್ಕಂಥದ್ದು. ಪ್ರತಿಯೊಬ್ಬರು ನಾವು ಮಾನವರು, ಹೆಣ್ಣಿರಬಹುದು, ಗಂಡಿರಬಹುದು, ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧ ಇರಬಹುದು. ಆದರೆ ನಮಗೆ ಅದೆಲ್ಲ ಇಲ್ಲ. ಯಾರು ನೊಂದವರಿದ್ದಾರೆ, ಈ ಸರ್ಕಾರ ಅವರಿಗೆ ನ್ಯಾಯ ಕೊಡಬೇಕು. ಕೊಡ್ಲಿಲ್ಲ ಅಂತಂದ್ರೆ ಓಡಿಸ್ತಕ್ಕಂಥದ್ದೇ ನಮ್ಮ ಕರ್ತವ್ಯ. ಮಾತೆತ್ತಿದ್ರೆ ಹೇಳ್ರಿ. ಕಳೆದ ಸಾರಿ ಒಂದು ಮಾತು ಹೇಳಿದ್ರು, ಈ ಸರ್ಕಾರ 40% ಸರ್ಕಾರ ಅಂತಂದ್ರಿ. ಅದನ್ನು ಹುಟ್ಟಾಕಿದ್ದೆ ಪ್ರಿಯಾಂಕಾ ಖರ್ಗೆ ಹುಟ್ಟಾಕಿದ್ದು. ನೀವು ಈಗ 80, 60, 65, 70 ಹೋಗಿದೆ. ಅದನ್ನ ಈಗ ನಾವು ಹೇಳಕ್ ಹೋಗಲ್ಲ, ಎಲ್ಲಿ ಹೇಳ್ಬೇಕು ಅದು ಹೇಳ್ತೀವಿ. ಯಾಕಂತಂದ್ರೆ ಇದು ಬೇರೆನೇ ವಿಷಯ ಇದೆ. ಆದ್ರೆ ಲೋಕಾಯುಕ್ತಕ್ಕೆ ಕೊಟ್ಟಿರಲ್ಲ, ಅದಕ್ಕೆ ಪುರಾವೇನೂ ಇಲ್ಲ, ಏನೂ ಇಲ್ಲ ಅಂತಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಇಟ್ರಲ್ಲ, ಸಾಲದ ಇದು 40% ಇಲ್ಲ ಅಂತ ಹೇಳ್ಬಿಟ್ರಲ್ಲ ಅವರು. ಅಂದ್ರೆ ಅದೇನೋ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಇವರು ಸುಳ್ಳು ಹೇಳಿ ಮದುವೆ ಮಾಡಿ ಒಂದು ಕುಟುಂಬನ ಉದ್ಧಾರ ಮಾಡೋಣ ಅನ್ನೋದ್ರ ಬದಲು 1000 ಸುಳ್ಳು ಹೇಳಿ ಒಂದು ಸರ್ಕಾರ ತರ್ತಾರೆ. 1000 ಸುಳ್ಳು ಹೇಳಿ ಸರ್ಕಾರಕ್ಕೆ ಬರ್ತಾರೆ. ಈ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತಾರೆ. ಈ ಪೊಲೀಸ್ ಇಂಟರ್ವ್ಯೂಗಳದ್ದು ಇಲ್ಲೇನೋ ನಡೆಯಿತು. ಅದೇನೋ ಪ್ರಿಯಾಂಕಾ ಖರ್ಗೆ ಅವರೇ ಸ್ವತಃ ನಿಂತು ನಾನೇ ಎಲ್ಲ ಹಿಡಿದಾಕ್ಬಿಟ್ಟೆ, ಅದನ್ನ CID ಕೊಡಿಸಿದ್ವಿ, CIDಗೆ ಎಲ್ಲ ಹಿಡಿದಾಕ್ಬಿಟ್ಟೆ ಅಂತ. ಆವತ್ತು ನಿಮ್ಮದೇ ಜನರಲ್ ಸೆಕ್ರೆಟರಿ ಡೆಲ್ಲಿಯಿಂದ ಬಂದು CID ಕೊಟ್ಟಾಗ ಹೇಳ್ತಾರೆ, ಈ CID ಈ ಸರ್ಕಾರ ಹೇಳ್ದಂಗೆ ನಡ್ಕೊಳ್ತದೆ, ಇದರಿಂದ ಸತ್ಯ ಹೊರಗಡೆ ಬರೋದೇ ಇಲ್ಲ, ಆದ್ರಿಂದ CID ತನಿಖೆಯನ್ನ ನಾವು ಒಪ್ಪೋದಿಲ್ಲ ಅಂತ ಅವರೇ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು? ಏನೋ ಬಂತು, ಕೆಲವ್ರನ್ನೆಲ್ಲ ನಾವು ಸಸ್ಪೆಂಡ್ ಮಾಡಿದ್ವಿ. ಅವರೇ ಹೇಳಿದ್ರು 3 ಕೋಟಿ ರೂಪಾಯಿಗೆ ಇದು ಫಿಕ್ಸ್ ಆಗಿದೆ. ಇಲ್ಲಿನ ಶಂಕರೇಗೌಡರು ಅಂತೇಳಿ ಪೊಲೀಸ್ ಆಫೀಸರ್ ಅದನ್ನೆಲ್ಲ ಇದು ಮಾಡಿದ್ದಾರೆ. ಈಗಾಗಲೇ 65 ಲಕ್ಷ ತಗೊಂಡ್ಬಿಟ್ಟಿದ್ದಾರೆ. ಇನ್ನು ಉಳಿದಿದ್ದನ್ನ ಕೊಡ್ಬೇಕಾಗಿದೆ. ಇಂಥವರನ್ನ ಮೊದಲು ಅರೆಸ್ಟ್ ಮಾಡಿ ಅಂದ್ರಿ. ಇವತ್ತೇನ್ ಮಾಡಿದ್ದೀರಿ? ನೀವೇ ಅವ್ರನ್ನ ತಗೊಂಡ್ ಬಂದು ನಿಮ್ಮ ಕಂಕ್ಳಲ್ಲೇ ಇಟ್ಕೊಂಡು ಇಲ್ಲೇ ಕುಳಿಸ್ಕೊಂಡಿಲ್ವಾ ನೀವು? ಹೂ ಇಸ್ ಕರಪ್ಟ್ ನಾವು? ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಇಸ್ ಕರಪ್ಟ್. ಅವರೇನಲ್ಲ ಹೇಳ್ಬೇಕಾಗಿರೋದು. ಪ್ರಿಯಾಂಕಾ ಖರ್ಗೆ ಯು ಆರ್ ದ ಕರಪ್ಟ್ ಮಿನಿಸ್ಟರ್. ಆದ್ರಿಂದ ಇವತ್ತು ನೀವು ವಸೂಲಿಗೆ ಮಾತಿರ್ತಾರೆ ಹೇಳ್ತಾರೆ. ನಾನು ಇವತ್ತೇನು ಮಜ್ಜಿಗೆ ಎಲ್ಲ ಹೇಳಿದಾರಲ್ಲ, ಈ ಊರಲ್ಲಿ ಇದಾರೆ ಅವರು, ಇಲ್ಲೇ ನಾಪತ್ತೆ ಅವರು. ಆಮೇಲೆ ವಾರಕ್ಕೊಂದ್ಸಾರಿ ಟೂರ್ ಬರೋದವರು ಗುಲ್ಬರ್ಗಕ್ಕೆ. ಇಲ್ಲಿ ತಾಪ ನೋಡಿ, ಪಾಪ ಬಿಸಿಲು, ಚಳಿಗಾಲದಲ್ಲೂ ಎಷ್ಟು ತಾಪ ಇದೆ. ಈ ತಾಪ ತಡ್ಕೊಳಕ್ ಆಗಲ್ಲ ಅವ್ರಿಗೆ. ವಾರಕ್ಕೊಂದ್ಸಾರಿ ಬರ್ತಾರೆ, AC ಫ್ಲೈಟ್ ಅಲ್ಲಿ ಬರ್ತಾರೆ, AC ಕಾರಲ್ಲಿ ಇಳಿತಾರೆ, ಇಲ್ಲಿ ಆಫೀಸಲ್ಲಿ ಕೂತ್ಕೊಳ್ತಾರೆ, ಒಂದು ಮೀಟಿಂಗ್ ಮಾಡ್ತಾರೆ, ಕಲೆಕ್ಷನ್ ಎಲ್ಲ ಆದ್ಮೇಲೆ ಹೊರಟೋಗ್ಬಿಡ್ತಾರೆ. ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪಾಪ ಅವ್ರು ಬೇಜಾರು ಮಾಡ್ಕೊಳ್ಳೋರು ಪ್ರೆಸ್ನವರೆಲ್ಲ ಅಂತ ಮಾಡ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ. ತಿರುಗಿ ಇನ್ನೊಂದ್ಸರಿ ಬರ್ರಿ, ಮತ್ತೆ ಟೂರೇ ಬರೋದು. ಇವರು ಉಸ್ತುವಾರಿ ಸಚಿವರು ಇಲ್ಲಿ ಅಂತ. ನಿಮ್ಮ ಉಸ್ತುವಾರಿಯಲ್ಲಿ ಸಂಪೂರ್ಣವಾಗಿ ಇಲ್ಲಿ
ಅರಾಜಕತೆ ಪ್ರಾರಂಭ ಆಗಿದೆ. ಏನು ನಡೆಯಲ್ಲ ಅಂತೆಲ್ಲ ಹನಿ ಟ್ರಾಪು ನಡೀತಿದೆ, ಸುಪಾರಿಗಳು ನಡೀತಿದೆ, ಇಲ್ಲಿ ಆಗಬಾರ್ದು ಎಲ್ಲಾ ದಂಧೆಗಳು ನಡೀತಾ ಇವೆ. ಇಷ್ಟಾದ್ರೂ ಕೂಡ ನಾನು ಮೊನ್ನೆ ಒಂದು ಯಾವ್ದೋ ವಿಡಿಯೋ ನೋಡಿದೆ. ಬೀದಿಯಲ್ಲಿ ಒಬ್ಬ ಕೌನ್ಸಿಲರ್ ಬೀದಿಯಲ್ಲಿ ಒಬ್ಬ ಹುಡುಗರಿಗೆ ಹಾಕೊಂಡು ಒಂದು 10-12 ಜನ ಸೇರ್ಕೊಂಡು ಹೊಡಿತಾರೆ, ಹಿಡಿತಾರೆ, ಕಾಲಲ್ಲಿ ತುಳಿತಾರೆ. ಅದನ್ನ ಹಾಕಿ ವಿಡಿಯೋ ಇಡೀ ದೇಶದ ತುಂಬಾ ಓಡಾಡ್ತಾ ಇದೆ. ಪೊಲೀಸ್ನವ್ರು ಮಾತ್ರ ಅವ್ರನ್ನ ಮುಟ್ಟಲ್ಲ. ಯಾಕೆಂತಂದ್ರೆ ಪ್ರಿಯಾಂಕ್ ಭಯ. ಪ್ರಿಯಾಂಕನ್ನ ಕಂಡು ಬಿಟ್ರೆ ಪೊಲೀಸ್ನವರು ದಳ ಅಲ್ಲೆಲ್ಲ ಉಯ್ಕತಾರೆ ಎಲ್ಲ. ಯಾಕ್ರಿ ಅಂತದ್ ಏನ್ ಮಾಡಿದ್ದೀರಿ ನೀವು? ಅವ್ರಿಗೆ ಎದುರಂತದ್ದು. ಇದಕ್ಕೆಲ್ಲ ಇವತ್ತು ಉತ್ತರ ಕೊಡ್ಬೇಕಂತಂದ್ರೆ ಮಂತ್ರಿಗಳ ರಾಜೀನಾಮೆ ಆಗಲೇಬೇಕು, ಸಿಬಿಐಗೆ ಕೊಡ್ಲೇಬೇಕು. ನಾವು ಇದನ್ನ ತುಂಬಾ ಬೆಳೆಸಬೇಕು ಅಂತಿಲ್ಲ, ಇದು ಇಲ್ಲೇ ಮುಗಿದೋಗ್ಬೇಕು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಸರ್ಕಾರದವರು? ಪ್ರಿಯಾಂಕ್ ಅವರ ಅಪ್ಪನ ಭಯಕ್ಕೆ ಸಿದ್ದರಾಮಯ್ಯನವರು ನಿನ್ನೆವರೆಗೂ ಮಾತಾಡಿರ್ಲಿಲ್ಲ. ಯಾಕೆಂದ್ರೆ ಅಯ್ಯೋ ಇದೇನೋ ಬೇರೆ ಆಗಂಗಿದೆ ಅಂತ ಸುಮ್ಮನೆ ಇದ್ರು. ಪ್ರಿಯಾಂಕರಿಗೆ ಅವ್ರು ಏನ್ ಮಾಡಿದ್ರು ಗೊತ್ತಾ? 4 ದಿವಸದ ಮುಂಚೆ ಡೆಲ್ಲಿಗೆ ಹೊರಟೋಗ್ಬಿಟ್ರು. ಅಲ್ಲಿ ಯಾರ್ಯಾರು ಮಾತಾಡ್ತಾ ಇಲ್ವೋ ಅವ್ರಿಗೆಲ್ಲ ಅಲ್ಲಿಂದ ಫೋನ್ಗಳು ಬರಕ್ ಶುರುವಾಗೋಯ್ತು. ಫೋನ್ ಬಂದ್ಮೇಲೆ ಒಬ್ಬೊಬ್ರು ಮಾತಾಡಕ್ ಶುರು ಮಾಡವ್ರೆ. ಈಗ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡ್ಬಿಟ್ಟವ್ರೆ. ಎಲ್ರು ಯಾರ್ಯಾರು ಪ್ರಿಯಾಂಕ್ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡಿ, ಎಲ್ಲೆಲ್ಲಿ ಮುತ್ತಿಗೆ ಹಾಕ್ತೀನಿ ಅಂತಾರೆ ಎಲ್ಲ ಅರೆಸ್ಟ್ ಮಾಡಿ ಅಂತ ಚೀಫ್ ಮಿನಿಸ್ಟರ್ ನೆನ್ನೆ ಹೇಳ್ಬಿಟ್ಟಿದ್ದಾರೆ. ಅವರು ನಿಜವಾದ ಮನಸ್ಸಿನಿಂದ ಹೇಳಿಲ್ಲ. ಪಾಪ ಅವ್ರಿಗೇನಂದ್ರೆ ನಾನೇನಾದ್ರೂ ಇಲ್ಲಿ ಕೈ ಇಟ್ರೆ ನನ್ನ ಬುಡಕ್ ಅವರೆಲ್ಲಿ ಕೈ ಇಟ್ಟು ಬಿಡ್ತಾರೋ ಅಂತೇಳಿ ಇವ್ರಿಗೆ ಭಯ. ಪಾಪ ನನ್ ಚೇರ್ ಹೋಗ್ಬಿಡ್ತದಂತ. ಆ ಕಾರಣಕ್ಕೆ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ನಾನು ಕಾನೂನು ಸುವ್ಯವಸ್ಥೆ ಏನು ಈ ಭಾಗದಲ್ಲಿ ಕೆಟ್ಟಿದೆ, ಇದನ್ನು ನಾವು ಹಾಗೆ ಬಿಡಬಾರದು. ಇದಕ್ಕೆ ಒಂದು ಇತಿಶ್ರೀ ಆಡಬೇಕಾಗಿದೆ. ಮುಖಂಡರು, ನಾವು, ನೀವು ಎಲ್ಲರೂ ಸೇರಿ ಈ ರೀತಿಯ ದಂಧೆ ಮಾಡ್ತಕ್ಕಂಥವ್ರನ್ನ ಮೊದಲು ಮನೆಗೆ ಕಳಿಸತಕ್ಕಂಥ ಕೆಲಸವನ್ನು ಮಾಡೋಣ. ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು ಮಾಡೋಣ. ಇದು ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಇದೇನಾದ್ರೂ ಅವ್ರು ಇನ್ನೂ ಮುಂದುವರಿಸಿದ್ದೇ ಆದ್ರೆ ಇಡೀ ರಾಜ್ಯಾದ್ಯಂತ ಇದರ ವಿರುದ್ಧವಾಗಿ ನಾವು ಸಮರವನ್ನ ಸಾರಲೇಬೇಕಾಗಿದೆ. ಆ ಕಾರಣದಿಂದ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ. ಧನ್ಯವಾದಗಳು. ಈಗ ನಮ್ಮ ವಿಧಾನಸಭೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ